ಸೊ ಗೇಟ್ ಕಲರ್ ಕೂಡ ಪ್ಯಾಟರ್ನ್ಸ್ ನೀವು ನೋಡ್ತಿರ್ಬೋದು ಎಲಿವೇಶನ್ ಅಲ್ಲಿ. ಸೊ ಇದು 30-45 ಆಗಿರೋದ್ರಿಂದ ತುಂಬಾನೇ ಒಂದು ಸ್ಪೇಷಿಯಸ್ ಆಗಿರೋ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈಚೆಯಿಂದನೇನು ಕಾಣಲ್ಲ, ಒಳಗಿಂದನೇನು ಕಾಣಲ್ಲ, ಬಟ್ ಬೆಳಕಂತೂ ಸಖತ್ತಾಗಿ ಬರುತ್ತೆ. ಇದು ಆಕ್ಚುಲಿ ಬಂದ್ಬಿಟ್ಟು 2 BHK ರೆಂಟಲ್ ಪ್ರಾಪರ್ಟಿ. ಬ್ಯೂಟಿಫುಲ್ ಆಗಿರೋ ಒಂದು ಪಾಲಿಶ್ ಟೀಕ್ವುಡ್ ಡಿಸೈನ್ ಮಾಡಿರೋ ಒಂದು ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟ್ ಅಂತ ಕೇಳಿದ್ದಾರೆ. ಈ ಕಡೆ ನೋಡ್ತಿರ್ಬೋದು ಹೈಟ್ ಇದೆ, ಸೊ ಹಂಗೆ ಬಂದ್ರೆ ಈ ಕಡೆ ಕೆಳಗಿದೆ. ಇಲ್ಲಿ ನೋಡ್ತಿರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ದೊಡ್ಡದಾಗಿರೋ ಒಂದು ಲಿವಿಂಗ್ ಸ್ಪೇಸ್. ಇದು ಒಂಥರ ಸ್ಪೇಷಿಯಸ್ ಆಗಿ ಆಲ್ಮೋಸ್ಟ್ ಒಂದು 4 ಜನ ಒಳಗೆ ಕೂತ್ಕೊಳ್ಳೋಂಗೆ, ಒಂದು ಫ್ಯಾಮಿಲಿ ಕೂತ್ಕೊಳ್ಳೋಂಗೆ ಮಾಡಿದ್ದಾರೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಯೂಶಲಿ ಹೈಡ್ರಾಲಿಕ್ ಬರುತ್ತೆ ಎಲ್ಲ. ಈ ತರ ಒಂದು ಮಿರರ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ವಾಶ್ ಬೇಸಿನ್ಗೆ ಕಲರ್ ಕಾನ್ಸೆಪ್ಟ್ ಯೂಸ್ ಮಾಡಿ, ವಾಲ್ ಪೇಪರ್ಸ್ ಯೂಸ್ ಮಾಡಿ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ಯೂಸ್ ಮಾಡಿ ಈ ಬೆಡ್ರೂಮ್ ಮಾಡಿದ್ದಾರೆ. ಸೊ ಸ್ಕೈಲೈಟ್ ನೋಡಿ ಯಾವ ತರ ಒಂದು ಸೂಪರ್ ಆಗಿ ಕಾಣಿಸ್ತಿದೆ ಅಂತ. ಅದರದ್ದು ಶೇಡ್ ಕೂಡ ಅಲ್ಲೇ ಬೀಳ್ತಾ ಇದೆ. ಗೆಟ್ ಟುಗೆದರ್ ಏನಾದ್ರು ಇದ್ರೆ ಒಂದು ಪಾರ್ಟಿ ಏರಿಯಾ ಅಂತ. ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಯೂಶಲಿ ಸ್ಪೇಷಿಯಸ್ ಆಗಿರಬೇಕು, ಮತ್ತೆ ಒಂಥರ ಇಂಟೀರಿಯರ್ ಫೀಲ್ ಕೂಡ ಇರಬೇಕಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ. ಸೊ ಕಿಡ್ಸ್ ಬೆಡ್ರೂಮ್ ಇದು ಒಂಥರ ಬಾರ್ಬಿ ಥೀಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಕಾಟ್ ಕೂಡ ನೋಡ್ತಿರ್ಬೋದು, ಹೆಡ್ ಬೋರ್ಡ್ ಎಲ್ಲ ಬರುತ್ತೆ. ಅವ್ರದ್ದು ಡಿಸೈನ್ ಆಗಿರ್ಬೋದು, ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಗಿದ್ರಿಂದ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅಪ್ ಟು 50 ಗ್ರಾಮ್ಸ್ ಗೋಲ್ಡ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಪರ್ಟಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಚೆರಿಷ್ ಹ್ಯಾಪಿ ಹೋಮ್ಸ್ ಅವರ ಕನ್ಸ್ಟ್ರಕ್ಷನ್ ಮಾಡಿರೋ ಒಂದು ಪ್ರಾಜೆಕ್ಟು. ಈ ಲೊಕೇಶನ್ ನಮ್ಮ ಬೆಂಗಳೂರಿಂದ ಹತ್ರ ನೆಲಮಂಗಲ ಹತ್ರನೇ ಬರುತ್ತೆ. ಸೊ 30-45 ಡೈಮೆನ್ಷನ್ ಬರುತ್ತೆ. 30-45 ಡೈಮೆನ್ಷನು. ಸೊ 65 ಲಕ್ಷ 65 ಲ್ಯಾಕ್ಸ್ ಕನ್ಸ್ಟ್ರಕ್ಷನ್ ಕಾಸ್ಟಲ್ಲಿ ಮಾಡಿರೋವಂಥ ಪ್ರಾಜೆಕ್ಟು. ಸೊ ಈ ಪ್ರಾಜೆಕ್ಟ್ ಕೂಡ ನೋಡ್ತಿರ್ಬೋದು. ಎಲಿವೇಷನಲ್ಲಿ ನಿಮಗೆ ಇನ್ವಿಸಿಬಲ್ ಗ್ರಿಲ್ಸ್ ಆಗಲಿ, ಮತ್ತು ಜಾಲಿ ವರ್ಕ್ಸ್ ಆಗಲಿ, ಮತ್ತು ನಿಮಗೆ ಟೆಕ್ಸ್ಚರ್ ವರ್ಕ್ ಆಗಲಿ, ಮತ್ತು MS ಗೇಟ್ ಕೂಡ ಮಾಡಿದ್ದಾರೆ. 7 ಫೀಟ್ ಹೈಟ್ ಬರುತ್ತೆ. ಸೊ ಗೇಟ್ ಕಲರ್ ಕೂಡ ಪ್ಯಾಟರ್ನ್ಸ್ ನೀವು ನೋಡ್ತಿರ್ಬೋದು. ಎಲಿವೇಶನಲ್ಲಿ ತುಂಬಾ ಒಂದು ಮಿಕ್ಸೆಡ್ ಕಲರ್ಸ್ ಯೂಸ್ ಮಾಡಿ ಸೂಪರ್ ಆಗಿರೋ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ಹಂಗೆ ಒಳಗೆ ಕೂಡ ಬನ್ನಿ ನೀವು ತೋರಿಸ್ತೀನಿ ಇವಾಗ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನ ಇವಾಗ ಏನಂದರೆ ರೆಂಟಲ್ ಪ್ಲಸ್ ಓನರ್ ಮನೆ ಹತ್ರ ಪ್ಲಾನ್ ಮಾಡ್ತಿರ್ತಾರೆ. ಸೊ ಹಂಗೆ ಇದು ಕೂಡ ಕೆಳಗಡೆ 2 BHK ರೆಂಟಲ್ ಹೌಸ್ ಬರುತ್ತೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ಒಂದು ಇಂಡಿಪೆಂಡೆಂಟ್ ಅಂದರೆ ಲೈಕ್ ಓನರ್ ಹೌಸ್ ಕೂಡ ಬರುತ್ತೆ. ಸೊ ಕೆಳಗಡೆ 2 BHK, ಮೇಲ್ಗಡೆ ಕೂಡ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಹೌಸ್ ಬರುತ್ತೆ. ಸೊ ಇದು 30-45 ಆಗಿರೋದ್ರಿಂದ ತುಂಬಾ ಒಂದು ಸ್ಪೇಷಿಯಸ್ ಆಗಿರೋ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಕೂಡ ನೋಡ್ತಿರ್ಬೋದು ಆಲ್ಮೋಸ್ಟ್ ಒಂದು ಆಂಟಿಸ್ಕಿ ಟೈಲ್ಸ್ ಕೂಡ ಇದೆ. ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿ ಬರುತ್ತೆ. ಮತ್ತೆ ಇದೆಲ್ಲ ನೋಡ್ತಿರ್ಬೋದು ಗ್ಲಾಸ್. ನೀವು ನಾರ್ಮಲಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ನೋಡ್ತೀರಾ. ಸೊ ಇದು ಫ್ರೋಸ್ಟೆಡ್ ಗ್ಲಾಸ್ ಅಂತ ಹೇಳ್ತೀವಿ. ಅಂದರೆ ಈಚೆಯಿಂದನೇನು ಕಾಣಲ್ಲ, ಒಳಗಿಂದನೇನು ಕಾಣಲ್ಲ, ಬಟ್ ಬೆಳಕಂತೂ ಸಖತ್ತಾಗಿ ಬರುತ್ತೆ. ಸೊ ಇದು ಟೈಲ್ಸ್ ವರ್ಕ್ ಬರುತ್ತೆ. ಮತ್ತು ಬಾರ್ಡರ್ಸ್ ನೋಡ್ತಿರ್ಬೋದು ಗ್ರಾನೈಟ್ ಬೀಡಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಟ್ಯಾಂಕ್ ಕೆಪಾಸಿಟಿ ಕೂಡ ಇದೆ, ಇದನ್ನು ನೋಡ್ತಿರ್ಬೋದು. ಸೈಡಲ್ಲೆಲ್ಲ ಆಲ್ಮೋಸ್ಟ್ ಒಂದು ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 2 ಕಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲನೂ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಿಮಗೆ ವಾಸ್ತು ಪ್ರಕಾರ ಕೂಡ ಎಲ್ಲ ಪ್ಲಾನ್ ಮಾಡಿ ನೀಟಾಗಿ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು 2 BHK ರೆಂಟಲ್ ಪ್ರಾಪರ್ಟಿ. ಸೊ ರೆಂಟಲ್ ಹೌಸ್ ಅಂದ್ರೇ ಆಲ್ಮೋಸ್ಟು ಎಲ್ಲನೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ, ನೀಟಾಗಿ ಎಲ್ಲ ಪ್ಲಾನ್ ಮಾಡಿ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು ಒಂದು ಸ್ಪೇಷಿಯಸ್ ಆಗಿರೋ ಒಂದು ಲಿವಿಂಗ್ ರೂಮು, ಮತ್ತು ಒಂದು TV ಕ್ಯಾಬಿನೆಟ್, ಪಕ್ಕದಲ್ಲೇ ಒಂದು ಪೂಜಾ ಯೂನಿಟ್ ಕೂಡ ಇದೆ. ಮತ್ತು ಕ್ರಾಸ್ ವೆಂಟಿಲೇಷನ್ ಈ ಕಡೆ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ, ಈ ಕಡೆ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಒಂದು ಕೂಡ ಸ್ಪೇಷಿಯಸ್ ಆದ ಒಂದು ರೂಮ್ಸ್ ಕೂಡ ಇದೆ. ಮತ್ತು ಇಲ್ಲೂ ಆಲ್ಮೋಸ್ಟ್ ಒಂದು ವಾರ್ಡ್ರೂಬ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲೂ ಒಂದು ವಾರ್ಡ್ರೂಬ್ಸ್ ಇದೆ. ಮತ್ತು ಕೆಳಗಡೆ ಕೂಡ ಟೈಲ್ಸ್ ವರ್ಕ್ ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಓಪನ್ ಕಿಚನ್ ಕಾನ್ಸೆಪ್ಟ್ ಬರುತ್ತೆ. ಸೊ ರೆಂಟಲ್ ಪರ್ಪಸ್ಗೆ ಆಲ್ಮೋಸ್ಟ್ ಏನೇನು ಬೇಕೋ ಅದು ಕೂಡ ನೆಸೆಸಿಟಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಬರುತ್ತೆ. ಸೊ ಈ ಟೋಟಲಾಗಿ 2 BHK ಆಗಿರೋದ್ರಿಂದ ರೂಮಿಗೆ ಒಂದು ಟಾಯ್ಲೆಟ್ ಬರುತ್ತೆ, ಮತ್ತು ಈಚೆ ಒಂದು ಟಾಯ್ಲೆಟ್ ಬರುತ್ತೆ. ಸೊ ಇಲ್ಲಿ ಕೂಡ 2 ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಓನರ್ ಹೌಸ್ ಕೂಡ ಯಾವ ಥರ ಇದೆ ಎಲ್ಲ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಇಲ್ಲಿ ನೋಡ್ತಿರ್ಬೋದು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ. ಅದು ಕೆಳಗಡೆ ಕೂಡ ಗ್ಯಾಸ್ ಪ್ರೊವಿಷನ್ ಇಡೋಕ್ಕೆ ಒಂದು ಸೂಪರ್ ಆಗಿರೋ ಒಂದು ಜಾಗ ಕೂಡ ಇದೆ. ಸೊ ಹಂಗೆ ಬಂದರೆ ಇಲ್ಲಿ ಲಪೋತ್ರ ಕೂಡ ಹಾಕಿದ್ದಾರೆ. ಇದು ಕೂಡ ಆ್ಯಂಟಿಸ್ಕಿಡ್ ಬರುತ್ತೆ, ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು. ಸೊ ಇದು ಆಲ್ಮೋಸ್ಟ್ ಒಂದು 3 ಫೀಟ್ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಒಂದು 4 ಫೀಟ್ ತನಕ ಬಿಡ್ತಿದೆ. ಸೊ ಮೇಲ್ಗಡೆ ಈಗ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಇಲ್ಲೊಂದು ಸೂಪರ್ ಆಗಿರೋ ಒಂದು ಹೆವಿ ಗೇಜ್ ಇರೋ ಒಂದು ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಒಂದು ಟಫ್ ಆ್ಯಂಡ್ ಗ್ಲಾಸ್ ವಿತ್ ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳಿರೋದ್ರಿಂದ ಒಂದು ಸೇಫ್ಟಿ ಪರ್ಪಸ್ಗೆ ಅಂತ. ಸೊ ಆ ಕಡೆ ಬಂದರೆ ಎಂಟ್ರೆನ್ಸ್ ಡೋರ್ ಬರುತ್ತೆ. ಸೊ ಇದು ಎಂಟ್ರೆನ್ಸ್ ಡೋರ್ ನೋಡ್ತಿರ್ಬೋದು
ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾಲಿಶ್ ಟೀಕುಡ್ ಡಿಸೈನಲ್ಲಿ ಮಾಡಿರೋವಂಥ ಟೀಕುಡ್ ಡೋರು. ಸೊ ಎಂಟ್ರೆನ್ಸಿಗೆ ಬಂದಿದ ತಕ್ಷಣವೇ ಒಂದು ಮೇಜರ್ ಮನೆಗೆ ಇಂಟೀರಿಯರ್ ಆ್ಯಂಡ್ ಕಲರ್ ಪ್ಯಾಟ್ರನ್ಸು, ಕನ್ಸ್ಟ್ರಕ್ಷನ್ ವರ್ಕು ಎರಡು ಮ್ಯಾಚ್ ಮಾಡಿದರೆ ಒಂಥರ ಸೂಪರಾಗಿ ಕಾಣಿಸುತ್ತೆ. ಈ ಮನೆ ಓನರ್ ಬಂದುಬಿಟ್ಟು ಚೆರಿಷ್ ಹ್ಯಾಪಿ ಹೋಮ್ಸ್ ಅವ್ರ ಹತ್ರ ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟ್ ಅಂತ ಕೇಳಿದ್ದಾರೆ. ಈ ಕಡೆ ನೋಡ್ತಿರ್ಬೋದು ಹೈಟ್ ಇದೆ, ಸೊ ಹಂಗೆ ಬಂದರೆ ಈ ಕಡೆ ಕೆಳಗಿದೆ. ಸ್ಪ್ಲಿಟ್ ಲೆವೆಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇದೆಲ್ಲ ನೋಡ್ತಿರ್ಬೋದು ವುಡನ್ ಫ್ಲೋರಿಂಗ್ಸ್ ಬರುತ್ತೆ. ಮತ್ತು ಟಿ ವಿ ಕ್ಯಾಬಿನೆಟ್ಸ್ ಕೂಡ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಟಚ್ ಒಂದು ಫೀಲ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಒಂದು POP ವಿತ್ ಪ್ರೊಫೈಲ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ. ಸೊ ಹಂಗೆ ಬಂದರೆ ಈ ಕಡೆ ನೋಡ್ತಿರ್ಬೋದು UPVC ಒಂದು ಬಾಲ್ಕನಿ ಕೂಡ ಇದೆ. ಸೊ ಇದು ವಿತ್ ಮಸ್ಕಿಟೋ ಮೆಶ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು 2 ವಿಂಡೋ ಕೂಡ ಬರುತ್ತೆ ಕ್ರಾಸ್ ವೆಂಟಿಲೇಷನ್ಗೆ. ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಲೋ ಲೈಟ್ ಇದ್ದರೆ ಕೂಡ ಈಚೆಯಿಂದನೇ ಬೆಳಕು ಕೂಡ ಜಾಸ್ತಿ ಬರುತ್ತೆ. ಸೊ ಹಂಗೆ ಬಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ದೊಡ್ಡದಾಗಿರೋ ಒಂದು ಲಿವಿಂಗ್ ಸ್ಪೇಸು. ಸೊ ಇದನ್ನು ಡೈನಿಂಗ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಕಡೆ ಒಂದೇ ಬಂದರೆ ಒಂದು ಪೂಜಾ ಯೂನಿಟ್ ಕೂಡ ಇದೆ. ಸೊ ಪೂಜಾ ಯೂನಿಟ್ ನೋಡ್ತಿರ್ಬೋದು, ಇದು ಒಂಥರ ಸ್ಪೇಷಿಯಸ್ ಆಗಿ ಆಲ್ಮೋಸ್ಟ್ ಒಂದು 4 ಜನ ಒಳಗೆ ಕೂತ್ಕೊಳ್ಳೋಂಗೆ, ಒಂದು ಫ್ಯಾಮಿಲಿ ಕೂತ್ಕೊಳ್ಳೋಂಗೆ ಮಾಡಿದ್ದಾರೆ. ಅದನ್ನು ವಾಸ್ತು ಪ್ರಕಾರವಾಗಿ ಬರುತ್ತೆ. ಮಾರ್ಬಲ್ ಫಿನಿಶಿಂಗ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಈಚೆ ಎಲ್ಲ ಬ್ರಾಸ್ ಫಿಟ್ಟಿಂಗ್ಸ್ದು ಒಂದು ಲುಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ ಓಪನ್ ಕಿಚನ್ ಕಾನ್ಸೆಪ್ಟು. ಸೊ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಯೂಶ್ವಲಿ ಹೈಡ್ರಾಲಿಕ್ ಬರುತ್ತೆ ಎಲ್ಲನೂ. ಮತ್ತು ಇದು ಕೂಡ ಒಂದು ಥೀಮ್ ಮ್ಯಾಚ್ ಮಾಡಿ, ಎಲ್ಲ ಕಲರ್ ಪ್ಯಾಟ್ರನ್ ಮ್ಯಾಚ್ ಮಾಡಿ ಕೂಡ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಗ್ರೇ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ. ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ. ಈ ಕಡೆ ಬಂದುಬಿಟ್ಟು ಯುಟಿಲಿಟಿ ಇದೆ. ಯುಟಿಲಿಟಿ ಕೂಡ ಒಂದು ಸೇಫ್ಟಿ ಇದು ಪ್ರೊವೈಡ್ ಮಾಡಿದ್ದಾರೆ ಗೇಟು. ಸೊ ಈ ಕಡೆ ಬಂದರೆ ಒಂದು ಸ್ಕೈಲೈಟು. ಸೊ ಮನೆಗೆ ಸ್ಕೈಲೈಟ್ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ವಾಸ್ತು ಪ್ರಕಾರವಾಗಲಿ ಅಥವಾ ಮನೆಗೆ ಬೆಳಕು ಕೂಡ ಆಗಲಿ. ಈ ಕಡೆ ನೋಡ್ತಿರ್ಬೋದು. ಸೊ ಇಲ್ಲಿಂದ ನೋಡಿ ಆ ಸ್ಕೈಲೈಟಿಂದ ಬೆಳಕು ಬರೋದು ಅಂದ್ಬಿಟ್ಟು ಯಾವ ಥರ ಒಂದು ಡಿಸೈನ್ ಪ್ಯಾಟ್ರನ್ ಬರ್ತಿದೆ ಅಂತ. ಸೊ ಅಲ್ಲಿ ಯಾವ ಡಿಸೈನ್ ಕೊಟ್ಟಿರ್ತೀವೋ ಅದೇ ಥರನೇ ಒಂದು ಪ್ಯಾಟ್ರನ್ ಬರುತ್ತೆ. ಆ ಥರ ಒಂದು ಫಿನಿಶ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರಾಫ್ಟರ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಒಂದು ಈ ಥರ ಒಂದು ಮಿರರ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ವಾಶ್ ಬೇಸಿನ್ಗೆ. ಮತ್ತು ಇಲ್ಲಿ ಕೆಳಗಡೆ ಒಂದು ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ವಾಶ್ ರೂಮ್ ಕೂಡ ಇದೆ. ಸೊ ಅದನ್ನು ಕಲರ್ ಕಾನ್ಸೆಪ್ಟ್ ಯೂಸ್ ಮಾಡಿ, ವಾಲ್ಪೇಪರ್ಸ್ ಯೂಸ್ ಮಾಡಿ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗೆ ಬಂದರೆ ಕೆಳಗೊಂದು ಬೆಡ್ರೂಮ್ ಕೂಡ ಬರುತ್ತೆ ವಿತ್ ಬೇ ವಿಂಡೋ ಕೂಡ ಇದೆ. ಸೊ ವಿಂಡೋ ಹೈಟ್ ಕೂಡ ನೋಡ್ತಿರ್ಬೋದು ಜಾಸ್ತಿನೇ ಇದೆ. ಇದು ಕೂಡ ಸ್ಪೇಷಿಯಸ್ ಆಗಿದೆ ವಿತ್ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಯೂಸ್ ಮಾಡಿ ಈ ಬೆಡ್ರೂಮ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮೇಲ್ಗಡೆ 2 ರೂಮ್ ಬರುತ್ತೆ. ಸೊ ಕೆಳಗೆ ಒಂದು ರೂಮ್ ಇದೆ. ಅದ್ರ ಕೆಳಗಡೆ ಒಂದು 2 BHK ರೆಂಟಲ್ ನೋಡಿದ್ವಲ್ಲ, ಇಲ್ಲಿ ನೋಡ್ತಿರ್ಬೋದು ಆ್ಯಂಟಿ ಸ್ಕಿಡ್ ಲಪೋತ್ರ ಟೈಲ್ಸ್ ಕೂಡ ಹಾಕಿದ್ದಾರೆ. ಮತ್ತು ಇಲ್ಲಿ ಕೂಡ ಒಂದು ಗ್ಲಾಸ್ ಫೆಡ್ಸ್ಡ್ ಒಂದು ರೈಲಿಂಗ್ಸ್ ಕೂಡ ಇದೆ. ಸೊ ಈ ಕಡೆ ಲೈಟ್ಸ್ ಬರೋಕ್ಕೆ ಮತ್ತು ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಕೂಡ ಒಂದು 2 ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಕೈಲೈಟ್ ನೋಡಿ ಯಾವ ಥರ ಒಂದು ಸೂಪರಾಗಿ ಕಾಣಿಸ್ತಿದೆ ಅಂತ. ಅದರದ್ದು ಶೇಡ್ ಕೂಡ ಅಲ್ಲೇ ಬೀಳ್ತಾ ಇದೆ. ಸೊ ಹಂಗೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್. ಈ ಕಡೆ ಒಂದು ರೂಮ್ ಬರುತ್ತೆ, ಈ ಕಡೆ ಒಂದು ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ. ಮತ್ತು ಒಂದು ಇಲ್ಲಿಗೆ ಒಂದು ಪಾರ್ಟಿ ಏರಿಯಾ ಅಂತ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ನೋಡ್ತಿರ್ಬೋದು ಸ್ಪೇಷಿಯಸ್ ಆಗಿದೆ ಅಂತ. ಒಂದು ಗೆಟ್ ಟುಗೆದರ್ ಏನಾದರೂ ಇದ್ದರೆ ಒಂದು ಪಾರ್ಟಿ ಏರಿಯಾ ಅಂತ. ಸೊ ಮೇಲ್ಗಡೆ ಒಂದು ಟ್ಯಾಂಕ್ ಆಕ್ಸೆಸ್ ಮಾಡೋಕ್ಕೆ ಸೋಲಾರ್ಗೆಲ್ಲ ಮೇಲ್ಗಡೆ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮಂಗಳೂರು ಟೈಲ್ಸ್ ಕೂಡ ಹಾಕಿದ್ದಾರೆ. ಸೊ ಇದೊಂದು ಪಾರ್ಟಿ ಏರಿಯಾ ಅಂತಲೇ ಹೇಳ್ಬೋದು. ಸೊ ಒಂದು ಪಾರ್ಟಿ ಮಾಡೋಕ್ಕಂಥ ಏರಿಯಾ. ಮತ್ತು ಈ ಕಡೆ ಕೂಡ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಆ ಕಡೆ ಕೂಡ ಒಂದು ಸೇಫ್ಟಿ ಗ್ರಿಲ್ಸ್ ಇದೆ. ಸೊ ಕಂಪ್ಲೀಟ್ಲಿ ಎಲ್ಲ ಕೂಡ ಬೆಳಕು ಗಾಳಿ ಎಲ್ಲ ಕೂಡ ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇದು ಟೈಲ್ಸ್ ನೋಡ್ತಿರ್ಬೋದು, ಟ್ರೆಡಿಷ್ನಲ್ ಒಂದು ಟಚ್ ಕೊಡೋ ಒಂದು ಟೈಲ್ಸ್ ಇದೆ. ಸೊ ಆ ಕಡೆ ರೂಮ್ ನೋಡೋಣ ಬನ್ನಿ. ಸೊ ಈಗ ಆ್ಯಕ್ಚುಲಿ ನಾವು ಎಂಟ್ರ್ ಆಗ್ತಿರೋದು ಅಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಅಂದರೆ ಯೂಶ್ವಲಿ ಸ್ಪೇಷಿಯಸ್ ಆಗಿರಬೇಕು ಮತ್ತು ಒಂಥರ ಇಂಟೀರಿಯರ್ ಫೀಲ್ ಕೂಡ ಇರಬೇಕಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ. ಅದೇ ನೋಡ್ತಿರ್ಬೋದು ಹೆಡ್ ಬೋರ್ಡ್ ವಿತ್ ಕಾಟ್ ಇದೆ. ಮತ್ತು ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಒಂದು ಬೇ ವಿಂಡೋ ಮತ್ತು ಒಂದು ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ಟ್ರೆಡಿಷ್ನಲ್ ಒಂದು ಇಂಟೀರಿಯರ್ ಫೀಲಲ್ಲಿ ಒಂದು ಪ್ರಾಪರಾಗಿ ಒಂದು ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗೆ ನೀವು ಬಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ವಾಶ್ರೂಮ್ ಏರಿಯಾ. ಸೊ ಇದು ಒಂಥರ ಗ್ರೀನಿಶ್ ಟೈಪ್ ಇದೆ ನೋಡಿ. ಈ ಥರ ಒಂದು ಮ್ಯಾಟ್ ಫಿನಿಶ್ ಗ್ರೀನ್ ಇಟ್ ವಾಲ್ ಪೇಪರ್ ಹಾಕಿದ್ದಾರೆ. ಅದಕ್ಕೆ ಪ್ರಾಪರಾಗಿ ಒಂದು ಟೈಲ್ಸ್ ಕೂಡ ಮ್ಯಾಚ್ ಮಾಡಿದ್ದಾರೆ. ಸೊ ಇದು ಸೂಪರಾಗಿದೆ ವಿತ್ ಜಾಗ್ವಾರ್ ಫಿಟ್ಟಿಂಗ್ಸು, ಶವರ್ಸ್ ಎಲ್ಲ ಕೂಡ ಇದೆಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಆ ಕಡೆ ಇವಾಗ ಕಿಡ್ಸ್ ಬೆಡ್ರೂಮ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಕಿಡ್ಸ್ ಬೆಡ್ರೂಮ್ ಇದು ಒಂಥರ ಪಿಂಕ್ ಬಾರ್ಬಿ ಥೀಮ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಮಗಳಿಗೆ ಈ ಥರ ಒಂದು ಪ್ರಾಪರಾಗಿ ಒಂದು ಕಿಡ್ ಸೆಟಪ್ ಮಾಡೋಣ ಅಂತ. ಅದ್ರ ಜೊತೆ ಇಲ್ಲೇ ನೋಡ್ತಿರ್ಬೋದು ಒಂದು ಬಾಲ್ಕನಿ ಆ್ಯಕ್ಸಸ್ ಕೂಡ ಇದೆ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಎಲ್ಲ ಪ್ರೊವೈಡ್ ಮಾಡಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಅದನ್ನು ಹೈಟ್ ಮಾಡಿ ಒಂದು ಸೂಪರಾಗಿರೋ ಒಂದು ಸ್ಪೇಷಿಯಸ್ ಕೂಡ ಇದೆ. ಆ ಕಡೆ ನೋಡ್ತಿರ್ಬೋದು ವಾರ್ಡ್ರೋಬ್ಸ್ ಕೂಡ ಇವನ್ ಮ್ಯಾಚ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಕಾಟ್ ಕೂಡ ನೋಡ್ತಿರ್ಬೋದು, ಹೆಡ್ ಬೋರ್ಡ್ ಎಲ್ಲ ಬರುತ್ತೆ. ಮತ್ತು ಇಲ್ಲೂ ಕೂಡ ಒಂದು ಅಟ್ಯಾಚ್ಡ್ ವಾಶ್ರೂಮ್ಸ್ ಬರುತ್ತೆ. ಸೊ ಇದು ಒಂದು ಪ್ರಾಪರಾಗಿ ಇದನ್ನು ಒಂದು ಸೀಲಿಂಗ್ ಫ್ಲೋರ್ ಟು ಸೀಲಿಂಗ್ ತನಕ ಒಂದು ಟೈಲ್ಸ್ ಕೊಟ್ಟಿದ್ದಾರೆ. ಇದು ಡಿಫ್ರೆಂಟ್ ಆಗಿರೋ ಒಂದು ಟೈಲ್ಸ್ ಕಾಂಬಿನೇಷನ್ ಯೂಸ್ ಮಾಡಿ ಜಾಗಾ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಮನೆ ಓನರೇ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸ್ಫೂರ್ತಿ. ಓಕೆ, ಸೊ ಯೂಶ್ವಲಿ ಏನಂದರೆ ಮನೆ ಕಟ್ಟಬೇಕಂದ್ರೆ ತುಂಬ ಜನಕ್ಕೆ ಒಂದು ಡ್ರೀಮ್ ಆಗಿರುತ್ತೆ. ಈ ಥರ ಒಂದು ಪ್ರಾಜೆಕ್ಟ್ ಮಾಡಬೇಕು, ನಮ್ಮ ಮೈಂಡಲ್ಲಿ ಒಂಥರ ಪ್ರಾಜೆಕ್ಟ್ ಇರುತ್ತೆ, ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಒಂಥರ ಪ್ರಾಜೆಕ್ಟ್ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಸೊ ನೀವು ಒಂದು ಮನೆ ಕಟ್ಟಬೇಕಂತ ಪ್ಲ್ಯಾನ್ ಮಾಡ್ತಿರುವಾಗ ಚೆರಿಷ್ ಹ್ಯಾಪಿ ಹೋಮ್ಸ್ ಅವರ ಕಾಂಟ್ಯಾಕ್ಟ್ ಹೇಗೆ ಬಂತು ಅಂತ?
ನಾವು ಯೂಶಲಿ ಇವಾಗ ಇನ್ಸ್ಟಾ ಫೇಸ್ಬುಕ್ ಎಲ್ಲ ನೋಡ್ತಾ ಇರುವಾಗ ಸ್ಕ್ರೋಲ್ ಮಾಡ್ತಾ ಇರುವಾಗ ಇವ್ರದ್ದು ಒಂದು ಇದೇ ತರ ಮನೆದು ವಿಡಿಯೋ ಮಾಡಿರೋದು ಒಂದು ವಿಡಿಯೋ ನೋಡಿದ್ವಿ. ಅಲ್ಲಿ ನಮ್ಗೆ ಆಕ್ಚುಲಿ ಅವ್ರದ್ದು ಡಿಸೈನ್ ಆಗಿರ್ಬೋದು ಕಾನ್ಸೆಪ್ಟ್ ಎಲ್ಲ ಇಷ್ಟ ಆಗಿದ್ರಿಂದ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೂಪರ್. ಇವ್ರದ್ದು ಚೆರಿಶ್ ಹ್ಯಾಪಿ ಹೋಮ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಯಾವ ಥರ ಇತ್ತು? ನೀವು ಹೇಳಿದ ಪ್ರಕಾರ ಡಿಸೈನ್ಸು ಕನ್ಸ್ಟ್ರಕ್ಷನ್ ಎಲ್ಲ ಹಂಗೆ ಬಂತ ಅಥವಾ ಹೆಂಗೆ? ಡಿಸೈನು ನಾನು ಆಕ್ಚುಲಿ ಸಿವಿಲ್ ಇಂಜಿನಿಯರ್, ಸೊ ನಂದೇ ಕೆಲವೊಂದು ಇಮ್ಯಾಜಿನೇಷನ್ ಇತ್ತು ನಮ್ಮ ಮನೆ ಹಿಂಗೆ ಬರಬೇಕು ಅಂತ. ನಾನು ಫಸ್ಟ್ ಇವ್ರ ಕಂಪನಿಗೆ ಹೋಗಿ ಮೀಟ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡಿದೆ ನಂಗೆ ಹಿಂಗೆ ಬೇಕು, ಎಕ್ಸಾಕ್ಟ್ ಆಗಿ ಏನೇನ್ ಬೇಕು ಎಲ್ಲ ಆಲ್ರೆಡಿ ಸೆಟ್ ಆಗಿದ್ರಿಂದ ಅವರು ನಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಕೆಲವೊಂದು ಚೇಂಜಸ್ ಆಗ್ಲಿ ಅಥವಾ ಡಿಸೈನ್ ಓರಿಯೆಂಟೆಡ್ ಏನೇ ಇದ್ರು ನಾವು ಕೇಳ್ದಂಗೆ ಚೇಂಜಸ್ ಮಾಡ್ಕೊಟ್ಟಿದ್ದಾರೆ. ಓಕೆ. ಸೊ ಚೆರಿಶ್ ಹ್ಯಾಪಿ ಹೋಮ್ಸ್ ಅವರಿಗೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ಯಾವ ಥರ? ಸಜೆಸ್ಟ್ ಮಾಡ್ತೀವಿ. ಆಕ್ಚುಲಿ ಡಿಸೈನಿಂಗ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಸಕ್ಕೆ, ಹಂಗಾಗಿ ಸಜೆಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೊ ಈಗ ಈ ಪ್ರಾಜೆಕ್ಟ್ ಕೂಡ ನೋಡಿರ್ತೀರಲ್ಲ, ಸೊ ನೀವೇನಾದ್ರು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಪ್ಲಾನ್ ಮಾಡ್ತೀರಾ ಅಥವಾ ರಿನೋವೇಷನ್ ಏನಾದ್ರು ಮಾಡ್ತೀರಾ, ಕಂಪ್ಲೀಟ್ ಬಿಲ್ಡಿಂಗ್ ಏನಾದ್ರು ನಿಮ್ಮ ಹತ್ರ ಖಾಲಿ ಸೈಟ್ ಇದ್ದು ಕಂಪ್ಲೀಟ್ ಎಂಡ್ ಟು ಎಂಡ್ ನೀವೇನಾದ್ರು ಮಾಡಿಸ್ಬೇಕಂದ್ರೆ ಚೆರಿಶ್ ಹ್ಯಾಪಿ ಹೋಮ್ಸ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ A to Z ಅಂದರೆ ಕನ್ಸ್ಟ್ರಕ್ಷನ್ಸ್ ಆಗಲಿ ಇಂಟೀರಿಯರ್ಸ್ ಆಗಲಿ ಎಲ್ಲನೂ ಇವರೇ ಮಾಡಿಕೊಡ್ತಾರೆ. ಇವ್ರ ಆಫೀಸ್ ಲೊಕೇಶನ್ ಎಕ್ಸಾಕ್ಟ್ಲಿ ನಮ್ಮ ಬೆಂಗಳೂರು RR ನಗರಲ್ಲೇ ಬರುತ್ತೆ. ಆ್ಯಂಡ್ ಮೈಸೂರಲ್ಲಿ ಕೂಡ ಇವ್ರದ್ದು ಆಫೀಸ್ ಲೊಕೇಶನ್ ಇದೆ. ಸೊ ನೀವು ಮೈಸೂರಲ್ಲಾದರೂ ಆಗಲಿ ಬೆಂಗಳೂರು ಬೆಂಗಳೂರು ಔಟರ್ಸ್ ಆಗಲಿ ಇವರು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಇವ್ರ ಹತ್ರ ಆನ್ ಸ್ಪಾಟಲ್ಲಿ ಬುಕ್ಕಿಂಗ್ ಮಾಡಿದರೆ ಉಗಾದಿ ಫೆಸ್ಟಿವಲ್ ಆಫರ್ ಅಂತ ಆಲ್ಮೋಸ್ಟ್ ನಿಮಗೆ ಅಪ್ ಟು 50 grams ಗೋಲ್ಡ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಅದೊಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಮೇಲೆ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.